ಪ್ರಶ್ನೆ ನಮ್ಮ ಪತ್ರಕರ್ತರು ಕೇಳಿದ್ದಕ್ಕೆ ನೆಪೋಟಿಸಮ್ ಅನ್ನೋದನ್ನ ನೀವು ಶಿವಣ್ಣ ಅವ್ರಿಗೆ ಅಪ್ಪ ಅವ್ರಿಗೆ ಯಾಕೆ ಕೇಳಿಲ್ಲ ಅಂತ ಒಂದು ಮಾತನ್ನು ನೀವೇ ಕೇಳಿದ್ರಿ ಅದನ್ನ. ಒಂದು ನಿಮಿಷ, ನೀವೇ ಒಂದು ಮಿನಿಟ್, ನಾನು ನೋಡಿದೆ ಅದನ್ನ. ನೀವೇ ಕೇಳಿದ್ರಿ. ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸರಿ. ಎಲ್ಲ ಮನುಷ್ಯನೂ ಕನಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಳೇ ಕನಸು ಕಾಣ್ಬೇಕಂತಲ್ಲ, ಎಲ್ಲ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಕೆನ್. ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀನ್ ಕೇಳಿದ್ರಲ್ಲ, ಅದರಲ್ಲಿ ಒಂದ್ ನಿಮಿಷ ಅವ್ರ ಎದುರುಗಡೆ ಹೇಳ್ತೀನಿ ಕೇಳಿ. ಫುಲ್ ಇಂಟರ್ವ್ಯೂ ನೋಡಿದ್ರ? ಬೈ ಫುಲ್ ಇಂಟರ್ವ್ಯೂ ಏನೇನು ಹೇಳ್ದೆ ಹೇಳಿ. ನಿಮಿಷ ಇಲ್ಲಿ ನೆಕ್ಸ್ಟ್ ಅದನ್ನೇ ಒಂದ್ ನಿಮಿಷ ಬೇಡ ಹೇಳ. ಫುಲ್ ಇಂಟರ್ವ್ಯೂ ಏನೇನು ಹೇಳ್ದೆ ಹೇಳಿ. ಶಿವಣ್ಣ ಅವರು ಶಿವರಾಜ್ ಕುಮಾರ್ ಅವ್ರನ್ನ ನಾವೆಲ್ಲಾನು ಶಿವರಾಜ್ ಕುಮಾರ್ ಅಂತಲ್ಲ ಶಿವಣ್ಣ ಅಂತ ಯಾಕೆ ಕರಿತೀವಿ ನಿಮ್ಗೆಲ್ಲ ಗೊತ್ತೇ ಇದೆ. ಪುನೀತ್ ರಾಜ್ಕುಮಾರ್ ಅಂತ ಅವ್ರ ಹೆಸರಿದ್ರು ಕೂಡ ಅವ್ರನ್ನ ಅಪ್ಪು ಅಂತ ಯಾಕೆ ಎಲ್ಲರೂ ಹಾರೈಸ್ತೀವಿ ಕರಿತೀವಿ ಅಂತಂದ್ರೆ ಅದು ಅವರ ಕಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದಿದು. ಸೊ ಅವರು ಬಂದಿದ್ದಾರೆ ಅಂತಂದ್ಮೇಲೆ ಎಲ್ಲರಲ್ಲೂ ಒಂದೇನೋ ಒಂದು ಇರುತ್ತೆ, ಹಂಗಾಗಿ ಇಂಥವರೇ ಬರಬೇಕು ಅದನ್ನೇ ಕೇಳೋಣ ಅನ್ಸುತ್ತೆ ಅಷ್ಟೇ. ನಾನು ನೋಡ್ಬಿಟ್ಟು ಅದನ್ನ ಕೇರೆ ಮಾಡೋಕ್ಕಲ್ಲ. ಬಿಕಾಸ್ ನಾಟ್ ನೆಸರಿ. ಯಾಕಂದ್ರೆ ಎಲ್ಲ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್ ಐ ಶುಡ್ ಪ್ರೂವ್ ಸಮಥಿಂಗ್. ಅದೆಲ್ಲ ಎಲ್ಲ ಮನುಷ್ಯ ಆಸೆ ಅದು. ಅದನ್ನೆಲ್ಲ ವೆಲ್ಕಮ್ ಮಾಡಬೇಕು. ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದರೆ ನಾವಿವತ್ತು ಯಾಕೆ ಹೇಳಿದೆ ಅಂದರೆ ಯಂಗ್ಸ್ಟರ್ ಸಿನಿಮಾಗಳಿಗೆ ಯಾಕೆ ಹೇಳಿದೆ, ನನಗೆ ಸುದೀಪ್ ಅವ್ರು ಇಟ್ಕೊಂಡೆ ಹೇಳಿದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾ ಬಂದು ನೋಡಬೇಕು ಅಂತ ಹೇಳೋದಂದರೆ ಬಿಕಾಸ್ ಯು ಹ್ಯಾವ್ ಟು, ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಸ್ಟ್ಯಾಂಡ್ ಆಗಬೇಕು. ದಟ್ಸ್ ವಾಟ್ ವಿ ವಾಂಟ್. ನಮ್ಮ ಭಾಷೆ ಉದ್ಧಾರ ಆಗಬೇಕಂದ್ರೆ 100% ನಿಮ್ಗೆಲ್ಲ ಸಪೋರ್ಟ್ ಬೇಕು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗಿ ಒಬ್ಬರ ಆಸ್ತಿ ಇಲ್ದಲೇ ಇರ್ಬೋದು. ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ. ದಟ್ಸ್ ಆಲ್.